ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ನ 7 ಖಾಲಿ ಸ್ಥಾನಗಳಿಗೆ 8 ಅಭ್ಯರ್ಥಿಗಳ ಕಣದಲ್ಲಿದ್ದಾಗಲೇ ಅತಿ ದೊಡ್ಡ ಕುತೂಹಲ ಇತ್ತು, ಪ್ರತಿಷ್ಠೆ ಆಗಿತ್ತು. ಕುದುರೆ ವ್ಯಾಪಾರ ನಡೆದು ಬಿಡುತ್ತೆ ಪರಿಷತ್ ಚುನಾವಣೆಯಲ್ಲಿ ಅನ್ನುವಂಥ ಚರ್ಚೆಗಳಿತ್ತು. ಕುದುರೆ ವ್ಯಾಪಾರ ಬಹಳ ಚೆನ್ನಾಗೇ ಆಗಿದೆ. ಏನು ಆಮಿಷ ಒಡ್ಡಿದ್ರು, ಯಾವ ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ, ಇಬ್ಬರು ಸಂಪರ್ಕದಲ್ಲಿದ್ರು, ಉಚ್ಚಾಟನೆ ಆಯಿತು. ಅದಾದ ಬಳಿಕ ಇನ್ನೂ ಶಾಸಕರಿದ್ದಾರಾ ಕಾಂಗ್ರೆಸ್ ಸಂಪರ್ಕದಲ್ಲಿದ್ದವರು ಅನ್ನೋದಕ್ಕೆ ಒಂದು ಉತ್ತರ ಬೇಕಾಗಿದೆ. ಆಲ್ರೆಡಿ ಅದಕ್ಕೆ ಒಂದು ಏನು ಬುನಾದಿ ಅಂತಾರಲ್ಲ ಹಾಕಿ ಕೊಟ್ಟಂಗೆ ಕಾಣಿಸುತ್ತೆ. ನಿನ್ನೆ ಅಡ್ಡ ಮತದಾನ, ಪರಿಷತ್ನಲ್ಲಿ ಅಡ್ಡ ಮತದಾನದ ಆಟ, ಮೈತ್ರಿ ಪಕ್ಷಗಳಿಗೆ ಮುಖಭಂಗ. ಬಿಜೆಪಿ ಜೆಡಿಎಸ್ ದೋಸ್ತಿ ಪಡೆಯಲ್ಲಿ ಆಪರೇಷನ್ ಅಡ್ಡ ಮತದಾನ ಸಕ್ಸಸ್ ಆಗಿದೆ. ಬಿಜೆಪಿಯಲ್ಲಿ ಅಡ್ಡ ಮತದಾನ ಮಾಡಿದವರು ಯಾರು, ಜೆಡಿಎಸ್ ನಿಂದ ಅಡ್ಡ ಮತದಾನ ಮಾಡಿದಂತಹ ಶಾಸಕರು ಯಾರು, ಬಿಜೆಪಿ ಮತ್ತು ಜೆಡಿಎಸ್ಗೆ ಮರ್ಮಾಘಾತ ತಂದಂತಹ ಶಾಸಕರು ಯಾರು, ಮೇಲ್ಮನೆ ಮೇಲಾಟದಲ್ಲಿ ಕೇಸರಿ ಮುಂದೆ ಕೈ ಮೇಲಾಗಿದ್ದು ಹೇಗೆ, 12 ಶಾಸಕರಿಂದ ಅಡ್ಡ ಮತದಾನ, ಬಿಜೆಪಿ ಎಷ್ಟು, ಜೆಡಿಎಸ್ ನಿಂದ ಎಷ್ಟು, ಕಾಂಗ್ರೆಸ್ 7ನೇ ಅಭ್ಯರ್ಥಿಗೆ ಹೆಚ್ಚು ಓಟ್ ಹಾಕಿದ ಶಾಸಕರು ಯಾರು, ನಾಯಕರ ಆದೇಶಕ್ಕಿಲ್ವಾ ಬೆಲೆ, ಆತ್ಮಸಾಕ್ಷಿ ಮುಂದೆ ಪಕ್ಷ ನಿಷ್ಠೆಗೆ ಬೆಲೆನೇ ಇಲ್ವಾ. ಮೊದಲು ಸವಾಲು ಗೆದ್ದಿದ್ದಾರೆ. ಡಿಕೆ ಶಿವಕುಮಾರ್ ದೋಸ್ತಿಗಳನ್ನ ಮಣ್ಣು ಮುಕ್ಕಿಸಿದ್ದಾರೆ. ಪರಿಷತ್ ಫೈಟ್ ನಲ್ಲಿ ಕ್ರಾಸ್ ಕನೆಕ್ಷನ್, ಗೆದ್ದಿದ್ಯಾರು ಬಿದ್ದಿದ್ಯಾರು ಅನ್ನೋದೇ ಚರ್ಚೆ ಆಗ್ತಾ ಇದೆ. ಗೆದ್ದು ಬೀಗಿದೆ ಕಾಂಗ್ರೆಸ್ ಪಡೆ, ಬಿದ್ದಿದೆ ದೋಸ್ತಿ ಪಡೆ. ದೋಸ್ತಿ ಪಡೆಯಲ್ಲಿ ಬೀಳೋ ರೀತಿಯಲ್ಲಿ ಮಾಡಿದಂಥ ಆತ್ಮವಿಶ್ವಾಸದ ಓಟ್ಗಳು ಯಾರಿಂದ ಪೋಲಾಗಿದೆ ಅನ್ನೋದೇ ಪ್ರಶ್ನೆ. ಅದನ್ನ ಫೈಂಡ್ ಔಟ್ ಮಾಡ್ತೀವಿ, ಡೋಂಟ್ ವರಿ, ಕ್ರಮ ಕೈಗೊಳ್ತೀವಿ ಅಂತ ಬಿಜೆಪಿ ಹೇಳ್ತಾ ಇದೆ. ಈ ಕೆಲಸ ಮೊದಲೇ ಮಾಡಿದ್ರೆ, ತಾಕೀತು ಮಾಡಿದ್ರೆ ಇದಿಷ್ಟೆಲ್ಲ ಆಗ್ತಾ ಇತ್ತಾ ಅಂತ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಬಿಜೆಪಿ ಅಟ್ರ ಫ್ಲಾಪ್ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮನಿ ಪವರ್, ಮಸಲ್ ಪವರ್ ಮುಂದೆ ನಾವು ಗೆಲ್ಲಕ್ಕಾಗತ್ತೇನ್ರಿ, ಕಾಂಪೀಟ್ ಮಾಡಕ್ಕಾಗತ್ತೇನ್ರಿ ಅಂತ ಹೇಳಿದಂತ ಕುಮಾರಸ್ವಾಮಿ ಅವರ ಮಾತೇ ನಿಜವಾಗಿ ಹೋಯ್ತಲ್ಲ. ನಿನ್ನೆ ರಿಸಲ್ಟ್ ಆಚೆ ಬರ್ತಾ ಇದ್ದಂತೆ ಕುಮಾರಸ್ವಾಮಿ ಅವರಿಗೆ ಅತಿ ದೊಡ್ಡ ಮುಖಭಂಗ. ಬಟ್ ಎನಿವೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಮಾತನಾಡಿದ್ದಾರೆ. ಅವ್ರು ಹೇಳ್ತಾ ಇರೋದಷ್ಟೇ, ನಾವೇನ್ ಗೆಲ್ಲಬೇಕು ಅಂತ ಅಭ್ಯರ್ಥಿ ಹಾಕಿರ್ಲಿಲ್ಲ ಬಿಡಿ, ನಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಅಷ್ಟೇ ಅಂತ. ಮನಿ ಪವರ್, ಮಸಲ್ ಪವರ್ ಬಗ್ಗೆ ನಾನು ಮೊದಲೇ ಹೇಳದ್ನಲ್ಲ, ಅದೇ ರೀತಿ ಆಗಿದೆ ಅಷ್ಟೇ. ಅಭ್ಯರ್ಥಿ ಗೆಲ್ಸೋದಕ್ಕೆ ನಾವು ಚುನಾವಣೆಗೆ ನಿಲ್ಲಿಸಿರ್ಲಿಲ್ಲ ನಮ್ಮ ಅಭ್ಯರ್ಥಿಯನ್ನ, ಬದಲಾಗಿ 17 ಮತಗಳನ್ನ ಉಳಿಸ್ಕೊಳ್ಬೇಕು, ನಮ್ಮ ಶಾಸಕರನ್ನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ನಿಲ್ಲಿಸಿದ್ದು ಅಷ್ಟೇ. ಮೈಸೂರು ಜಿಲ್ಲೆಯ ಒಬ್ಬರನ್ನ ಬಿಟ್ಟು ಎಲ್ಲಾ ಶಾಸಕರ ಜೊತೆ ಸಭೆ ನಡೆದಿದೆ. ಜಿಟಿ ದೇವೇಗೌಡರ ಹೆಸರು ಹೇಳದೆ ಗುಡುಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ಅನ್ನುವಂತಹ ಸಂದೇಶವನ್ನ ತೋರಿಸ್ಕೊಟ್ಟಿದ್ದಾರೆ. ನಮಗೂ ಕೂಡ ಪಾಠ ಇದು ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಪರಿಷತ್ ಚುನಾವಣೆಯ ರಿಸಲ್ಟ್ ಬಂದ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಮೊದಲೇ ಮಾಧ್ಯಮದ ಸ್ನೇಹಿತರ ಮುಂದೆನೇ ಹೇಳಿದ್ದೆ, ಮನಿ ಪವರು, ಮಸಲ್ ಪವರು ಇದೆಲ್ಲ ಏನು ಹೇಳಿದ್ದೆ. ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಪಕ್ಷದ ವತಿಯಿಂದ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಈ ದಿನಾಂಕ ನಿಗದಿಯಾದ ಮೇಲೆ ಮನೆಯಲ್ಲೇ 2 ಸಭೆಗಳನ್ನು ಮಾಡಿದೆ. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು, ಈ ಜಿಲ್ಲೆಯವ್ರನ್ನ ಬಿಟ್ಟು ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾಲು ಹೊರಗಿಟ್ಬಿಟ್ಟರು. 2 ಕಾಲನ್ನು, 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ಸಂಪರ್ಕದಲ್ಲೇನು ಇರಲಿಲ್ಲ ಅಂತೇಳಿ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಹಾಕದೇ ಇದ್ದರೆ ರಾಂಗ್ ಮೆಸೇಜ್ ಹೋಗ್ತದೆ, ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಭಾಳ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು
ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ. ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆಯ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ಇಲ್ಲಿ ಯಾರನ್ನ ದೂಷಣೆ ಮಾಡಲಿಕ್ಕೂ ಹೋಗಲ್ಲ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ